ಯಾಕಕ್ಕ ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಏನೂ ಇಲ್ಲ ಕಣ ಮಹೇಶ. ಅದು ನಿನ್ನೆ ರಾತ್ರಿ ಸಂಜೀವ ತುಂಬ ಬೇಜಾರಲ್ಲಿರೋ ಹಾಗಿದ್ದ. ಅವನ್ನ ನೋಡ್ತಿದ್ರೆ ಅವನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಅನ್ನಿಸ್ತಿದೆ. ಏನು ಅಂತ ಕೇಳಬೇಕಿತ್ತಲ್ವಾ? ಕೇಳಿದೆ ಕಣ ಮಹೇಶ. ಅದಕ್ಕೆ ಅವನು ನಾನು ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅಲ್ಲ ಕಣ ಮಹೇಶ, ಲಕ್ಷ್ಮಿ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ. ಈಗ ಇವನು ಅವಳ ಬಗ್ಗೆ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡೋಂಥದ್ದು ಏನಿದೆ ಹೇಳು? ಅದು ಸರಿನೇ ಬಿಡಿ. ಅದಕ್ಕೆ ಬಡತನದಲ್ಲಿ ಬೆಳೆದಿರೋ ಹುಡುಗಿ ಶ್ರೀಮಂತರ ಮನೇಲಿ ಆರಾಮಾಗೇ ಇದ್ದಾಳೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾವಾಗ ನೋಡಿದ್ರು ಇನ್ನೊಬ್ಬರ ಬಗ್ಗೆ ಉರ್ಕೊಂಡು ಸಾಯೋದೇ ಆಯ್ತಲ್ಲ ನೀನು. ನೀನೀಗ ಈ ಮನೇಲಿ ಸುಖವಾಗಿಲ್ವಾ? ಹೌದೌದು, ಭಾಳ ಸುಖವಾಗಿದ್ದೀನಿ. ಈ ಸುಖನ ಹೇಳ್ಕೊಳ್ಳೋದಕ್ಕೆ ನನಗೆ ಮಾತೇ ಬರ್ತಿಲ್ಲ. ಈಗ ನೀನು ಸ್ವಲ್ಪ ಸುಮ್ಮನಿರ್ತೀಯ? ಅಕ್ಕ, ಅವನಿಗೆ ಸ್ಕೂಲಲ್ಲಿ 100 ಟೆನ್ಷನ್ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಷ್ಟೇ. ಇಲ್ಲ ಕಣ ಮಹೇಶ, ಅವನು ಸ್ಕೂಲ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಯಾಕೆ ಅಂದರೆ ಅದು ಅವನು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ. ಹಾಗಾಗಿ ಅವನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವನು ಬೇರೆ ಏನೋ ಮನ್ಸಿಗೆ ಹಚ್ಕೊಂಡಿದ್ದಾನೆ. ಅಕ್ಕ, ನೀನು ಅವನ ಬಗ್ಗೆ ತುಂಬ ತಲೆ ಕೆಡಿಸ್ಕೋತಾ ಇದ್ದೀಯ ಅಂತ ಅನ್ನಿಸ್ತಿದೆ. ಅವನ ಬೇಜಾರನ್ನು ದೂರ ಮಾಡೋದಕ್ಕೆ ಅಮೃತ ಇದ್ದಾಳಲ್ವಾ? ಎಲ್ಲ ಜವಾಬ್ದಾರಿನೂ ಅವಳ ಮೇಲೆ ಹಾಕಿ ನೀನು ಆರಾಮಾಗಿರು. ಅವಳು ದೂರ ಮಾಡ್ತಾಳೋ ಅಥವಾ ಅವಳೇ ಅವನ ಅಸಮಾಧಾನಕ್ಕೆ ಕಾರಣವಾಗಿದ್ದಾಳೋ ಯಾರಿಗೆ ಗೊತ್ತು? ಏನು ಹೇಳ್ತಿದ್ಯಾ ಕುಮುದ? ಹೌದು ಅದಕ್ಕೆ, ನಿನ್ನೆ ಅದ್ಯಾವುದೋ ನೋಟಿಸ್ ಬಂದಮೇಲಿಂದನೇ ತಾನೇ ಸಂಜೀವ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು. ಅದೇನು ಅಂತ ತಿಳ್ಕೊಂಡ್ರೆ ಅವನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಏ ಕುಮುದ, ಇರೋ ಸಮಸ್ಯೆ ಜೊತೆಗೆ ನೀನು ಹೊಸ ಸಮಸ್ಯೆ ಸೃಷ್ಟಿ ಮಾಡಬೇಡ. ಬಾಯಿ ಮುಚ್ಕೊಂಡು ತೆಪ್ಪಗಿರು. ಅಯ್ಯ, ನೋಟಿಸ್ ಯಾಕೆ ಬಂದಿದೆ ಅಂತ ತಿಳ್ಕೊಳ್ರಿ ಅಂದರೆ ನನಗೆ ಬೈತಿದ್ದೀರಲ್ರಿ. ಅಕ್ಕ, ಅವಳ ಮಾತಿನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅದೇನು ಅಂತ ನಾನು ವಿಚಾರಿಸ್ತೀನಿ. ಕೇಶವ್ ಬಾಬು ಫೋನ್ ಮಾಡ್ತಾ ಇದ್ದಾರೆ. ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಹೇಳಿ ಬಾಬಾ. ಮಹೇಶ, ಅದು ನಮ್ಮ ನಳಿನಿದು ಅತಿ ಆಯಿತು ಕಣ. ಅವಳು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಕಾಯ್ತಿದ್ರು ಅವಳು ಮಾತ್ರ ಬದಲಾಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಊರು ತುಂಬ ಬೇರೆ ಬರೀ ಅವಳದೇ ಸುದ್ದಿ. ಜೊತೆಗೆ ಮಕ್ಕಳು ಕೂಡ ತುಂಬ ಗಾಬರಿಯಾಗಿದ್ದಾರೆ. ಈಗ ಅವಳ ಮೇಲೆ ಬರ್ತಿರೋ ನಾಟಕದ ದೆವ್ವಕ್ಕೆ ಒಂದು ಪರಿಹಾರ ಮಾಡಬೇಕಲ್ಲ. ಅಷ್ಟೇ ತಾನೇ. ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮನೆಗೆ ಒಬ್ಬರು ಗುರೂಜಿ ಬರ್ತಾರೆ. ಯಾರೋ ಅದು? ಅವ್ರನ್ನ ಎಲ್ಲಿಂದ ಕರ್ಕೊಂಬರ್ತೀಯಾ? ಬಾವಾ, ಆ ಗುರೂಜಿ ಬೇರೆ ಯಾರೂ ಅಲ್ಲ, ನಾನೇ. ಆ ನಾಟಕದ ದೆವ್ವನ ಬಿಡಿಸೋದಕ್ಕೆ ನಾಟಕದ ಗುರೂಜಿನೇ ಆಗಬೇಕು. ನಾನು ಆಗ್ಬೋದಲ್ವಾ? ಅರ್ಥ ಆಯ್ತು ಬಿಡು. ಆದಷ್ಟು ಬೇಗ ಬಾ. ಆಯಿತು ಮಗು.